ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ಮುಖದಲ್ಲಿ ಸಂತೋಷ ಕಾಣಿಸ್ತಿದೆ ಅನುಪಮ, ಆದ್ರೆ ಕಾರಣ ಏನಂತ ಗೊತ್ತಾಗ್ತಿಲ್ಲ. ಯಾವ ಮನೆಗಾದ್ರೂ ಹೆಣ್ಣೆ ಬೆಳಕಮ್ಮ. ಈ ಮನೆ ವಾರಸ್ದಾರಳಾಗಿರೋ ನೀನೇ ಅಖಂಡ ಜ್ಯೋತಿನ ಹೊರಬೇಕು ಅಂತ ನಿಮ್ಮಜ್ಜಿನೇ ಹೇಳಿದ್ರಲ್ವಾ. ಈ ಕುಟುಂಬಕ್ಕೆ ನೀನ್ ಹತ್ರ ಆಗ್ತಿದ್ಯಾ ಅಂತ ನಂಗೆ ತುಂಬಾ ಸಂತೋಷ ಆಗ್ತಿದೆ ಕಲ್ಯಾಣಿ. ಯಾವ ಸ್ವಾರ್ಥನೂ ಇಲ್ದೇನೆ ಇಷ್ಟು ಒಳ್ಳೆಯವಳಾಗಿರ್ಬೇಕು ಅಂದ್ರೆ ತುಂಬಾ ಕಷ್ಟ ಅನುಪಮ. ಮುಂದಿನ ಜನ್ಮ ಅಂತಂದಿದ್ರೆ ನಾನ್ ನಿನ್ನ ಹೊಟ್ಟೆಲ್ಲೇ ಹುಟ್ತೀನಿ, ಇದು ಫಿಕ್ಸ್. ಅದಕ್ಕಿಂತ ಭಾಗ್ಯ ಬೇಕಾ? ನಾನ್ ನಿನ್ನನ್ನ ಹೆತ್ತಿಲ್ಲ ಅಂದ್ರು ನೀನು ನನ್ನ ಮಗಳೇ ಅಲ್ವಾ ಕಲ್ಯಾಣಿ. ನೀನು ಕರುಳಿನ ಕುಡಿ ಅಲ್ದೆ ಹೋದ್ರು ಈ ಬಂಧನನ ಬಿಡೋಕ್ಕಾಗಲ್ಲ ಅಲ್ವಾ. ನನಗಿಷ್ಟ ಇಲ್ದೆ ಹೋದ್ರು ನಿನಗೋಸ್ಕರ, ಅಪ್ಪನಿಗೋಸ್ಕರ ನಾನೀ ಮನೆ ವಾರಸ್ದಾರಳಾಗಿ ಇರ್ತೀನಿ ಅನುಪಮ. ಹಾಗಂದ್ರೆ ಸರಿ ಹೋಗಲ್ಲ, ಇರ್ಬೇಕು. ವಾರಸ್ದಾರಳು ಅಂದ್ರೆ ಕೇವಲ ಆಸ್ತಿ ಪಾಸ್ತಿಗಳನ್ನ ಹಂಚ್ಕೊಳ್ಳೋದಷ್ಟೇ ಅಲ್ಲ, ಎಲ್ಲ ಜವಾಬ್ದಾರಿಗಳನ್ನು ತಲೆ ಮೇಲೆ ಹೊತ್ಕೋಬೇಕು. ನಿನ್ಗೋ ಮೊದ್ಲೇ ತಲೆ ನಿಲ್ಲಲ್ಲ, ಇನ್ನೇನ್ ಇಟ್ಕೋತೀಯ ತಲೆ ಮೇಲೆ? ಯಾಕೆ ಹಾಗೆ ಮಾತಾಡ್ತೀಯ ದಮಯಂತಿ? ನಾಳೆ ಪೂಜೆ ಆದ್ಮೇಲೆ ಇನ್ನೆಷ್ಟು ಮಾತಾಡ್ತಾರೋ ನೋಡು. ಮಾಡ್ತಾ ಇರೋ ಪೂಜೆ ಅಷ್ಟು ಸುಲಭವಾದ ಪೂಜೆ ಅಲ್ಲ ಅಂತ ನಿನ್ನ ದತ್ತು ಪುತ್ರಿಗೆ ಹೇಳು ಅನುಪಮ. ನಾಳೆ ಬೆಳಗ್ಗೆ ಸೂರ್ಯ ಹುಟ್ಟದಾಗಿಂದ ನಾಡಿದ್ದು ಹೊತ್ತು ಮುಳುಗೋವರೆಗೂ ಏನು ತಿಂದೇನೆ ಮಾಡ್ಬೇಕು ಪೂಜೆನ. ನಾನ್ ಮಾಡಲ್ಲ ಅನ್ಕೊಳ್ಳೋರೆ ಗುಟ್ಟಕ್ಕೆ ನುಂಗ್ಬೇಕು, ಹಾಗ್ ಮಾಡ್ತೀನಿ. ನೋಡ್ತಿರತ್ತೆ. ಮಾಧುರಿ ಮಗಳೇ ಅಲ್ವಾ, ಮಾತನ್ನ ಚೆನ್ನಾಗೇ ಆಡ್ತೀಯ. ಪ್ರೀತಿ ಹೆಚ್ಚಾಗಿ ನೀನ್ ಹಾಗೆ ಹೇಳ್ತಿರ್ಬೋದು ಅತ್ತೆ, ನಾನು ಅಜ್ಜಯ್ ಮಗಳು ಕೂಡ ಅಲ್ವಾ. ಅನ್ಕೊಂಡಿದ್ದನ್ನ ಮಾಡೋವರೆಗೂ ನಿದ್ದೆ ಮಾಡಲ್ಲ. ಪರ್ವತನೇನಿಯವ್ರ ಮೊಮ್ಮಗಳಲ್ವಾ ನಾನು. ಹಿಂದೆ ಹೋಗಲ್ಲ, ಯಾವತ್ತೂ ಹಿಂದೆ ಹೆಜ್ಜೆ ಹಾಕಲ್ಲ. ಅನುಪಮ, ಕಲ್ಯಾಣಿ ಸ್ವಲ್ಪ ಹುಷಾರು. ಮೊದ್ಲೇ ತಲೆ ಮೇಲೆ ದಗ ದಗ ಅಂತ ಉರಿಯೋ ಅಖಂಡ ಜ್ಯೋತಿ, ಜೊತೆಗೆ ಉಪವಾಸ ಬೇರೆ. ಸ್ವಲ್ಪ ತಲೆ ತಿರುಗಿದ್ರು ಅಥವಾ ಕಣ್ಮುಚ್ಚಿದ್ರು ಆ ಕ್ಷಣದಲ್ಲೇ ವಾಪಸ್ ತರಕಾಗದೆ ಇರೋಷ್ಟು ನಷ್ಟ ಆಗೋಗತ್ತೆ. ಶುಭ ಅಂತ ಮೊದಲನೇ ಸಾರಿ ಕಲ್ಯಾಣ ಅಖಂಡ ಜ್ಯೋತಿನ ಹೊರ್ತಾ ಇದ್ರೆ ಯಾಕೆ ಹೀಗೆ ಮಾತಾಡ್ತೀಯ ದಮಯಂತಿ? ಅಣ್ಣನ್ ಮಗಳಲ್ವಾ ಅಂತ ಕಾಳಜಿಯಿಂದ ಹೇಳ್ತಾ ಇದ್ದೀನಿ. ಆ ಪ್ರೀತಿ ಇದ್ರೆ ಆಶೀರ್ವಾದ ಮಾಡೋದು ಸಾಕು. ದಮಯಂತಿ ಹೇಳಿದ ಮಾತು ಬಗ್ಗೆ ತಲೆ ಕೆಡಿಸ್ಕೋಬೇಡ. ಆದ್ರೆ ಹುಷಾರು ಕಲ್ಯಾಣಿ, ಈ ಮನೆ ಗೌರವನ ಅಮ್ಮ ನಿನ್ ತಲೆ ಮೇಲೆ ಹೊರಿಸ್ತಾ ಇದ್ದಾಳೆ. ಸರಿ ಅಮ್ಮ. ಸಂಪದ, ಏನ್ ಮಾಡ್ತಿದ್ಯಾ? ಯೂಟ್ಯೂಬ್ ಅತ್ತೆ, ಟೇಸ್ಟಿ ಫುಡ್ಸ್ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ. ಅದರಿಂದ ಹೊಟ್ಟೆ ತುಂಬ್ತಾ? ಅದೇ ಕತೆ ಅಲ್ವಾ? ಗೊಂಬೆ ಕುಣಿಯೋ ಅಂತ ವಿಡಿಯೋ ನೋಡಿದ್ರೆ ನಮ್ ಹೊಟ್ಟೆ ತುಂಬಲ್ಲ ಅಂತ ಅರ್ಥ ಆಯ್ತಾ? ತಲೆ ತಗ್ಗಿಸ್ಕೊಂಡು ಆ ಮೊಬೈಲ್ನ ನೋಡೋದಕ್ಕಿಂತ ತಲೆ ಎತ್ತಿ ನಿನ್ ಜೀವನದಲ್ಲಿ ಏನ್ ನಡೀತಿದೆ ಅಂತ ನೋಡು. ಇವಾಗ ಏನಾಯ್ತು ಅತ್ತೆ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಕಲ್ಯಾಣಿ ಬಗ್ಗೆನೆ. ನಿನ್ನೆ ಮೊನ್ನೆ ಬಂದವಳು ಎಷ್ಟೇ ಕಷ್ಟ ಕೊಟ್ರು 6 ತಿಂಗಳು ತುಂಬಕ್ಕೂ ಮುಂಚೆನೆ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾಳೆ. ಅದು ಹೆಣ್ಣಿಗಿರ್ಬೇಕಾಗಿರೋ ಬುದ್ಧಿವಂತಿಕೆ. ನೀನು ಇದ್ಯಾ, ನನ್ನ ಮಗ ಡ್ಯೂಟಿಗೆ ಹೋದ್ರೆ ಆಕಳಿಸ್ತಾ 6 ಗಂಟೆವರೆಗೂ ಮಲ್ಕೊಂಡಿರ್ತೀಯ. ರಾತ್ರಿ ಮತ್ತೆ ತಿಂದು ಬೆಳಿಗ್ಗೆ 6 ಗಂಟೆವರೆಗೂ ಗೊರಕೆ ಹೊಡಿತಿರ್ತೀಯ.
ಇವಾಗ ನಾನು ಏನ್ ಮಾಡ್ಬೇಕು ಅಂತೀರಾ ಹೇಳಿ? ನೀವೇ ಕೆಲಸ ಮಾಡ್ಬೇಡಿ ಅಂತ ಹೇಳಿದ್ರಿ, ಮತ್ತೆ ನೀವೇ ಹೀಗೆಲ್ಲ ಹೇಳ್ತಾ ಇದ್ದೀರಾ. ನೀವೇನ್ ಹೇಳ್ತಿದ್ರು ಅರ್ಥ ಆಗ್ತಿಲ್ಲ. ನಿನ್ ತಲೆ ನನ್ನ ಅರ್ಥ ಮಾಡ್ಕೊಂಡ್ರು ಅರ್ಥ ಮಾಡ್ಕೊಳ್ದೆ ಹೋದ್ರು ಮುಳುಗೋಗೋ ಅಂತದ್ದೇನೂ ಇಲ್ಲ. ಆದ್ರೆ ಆ ಕಲ್ಯಾಣಿ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದೀನಿ. ಶೌರ್ಯ ಶಿವನ್ ವೇಷ ಹಾಕೊಂಡ್ರೆ ಅವಳು ಗಂಗೆ ವೇಷ ಹಾಕೋಬೇಕು ಅಂತಿದ್ದಾಳೆ. ನನ್ನ ಗಂಡನ ಪಕ್ಕ ನೀನ್ ಯಾಕೆ ನಿಂತ್ಕೋಬೇಕು ಅಂತ ನೀನ್ ಕೇಳೋದಕ್ಕಾಗಲ್ವಾ? ಅಯ್ಯೋ, ಅದ್ರಲ್ಲಿ ತಪ್ಪೇನಿದೆ? ನೀನು ಭುಜಾನ ಆಡ್ಸೋ ಅಷ್ಟು ಈಸಿಯಾಗೆ ನಾಳೆ ನಿನ್ ಗಂಡನ ಅವಳು ಎತ್ಕೊಂಡು ಹೋಗ್ತಾಳೆ. ಅಮ್ಮ, ಏನಾ ಮಾತುಗಳು? ಕಲ್ಯಾಣಿ ಮೇಲಿರೋ ಕೋಪನ ತಗೊಂಡ್ ಬಂದು ಸಂಪದನ ಕನ್ಫ್ಯೂಸ್ ಮಾಡ್ತಿದ್ಯಾ? ಮೊದಲೇ ಇವಳು ಪ್ರೆಗ್ನೆಂಟ್ ಲೇಡಿ. ಸಂಪದಾಗೆ ತೊಂದರೆ ಕೊಡ್ಬೇಕು ಅಂತ ಅಲ್ಲ ಕಣೋ. ಕಲ್ಯಾಣಿನಾದ್ರೂ ಸರಿ, ನೀನ್ ಹಾಗನ್ಬೇಡ. ಚಿಕ್ಕ ಹುಡುಗಿ ಅವಳು, ಅವಳ ಜೊತೆ ಕಂಪೇರ್ ಯಾಕೆ ಮಾಡ್ತಿದ್ಯಾ? ನಾನ್ ಯಾಕೆ ಅವಳನ್ನ ಹೋಲಿಸ್ಕೊಳ್ಳಿ ಅಲ್ವಾ? ಹಾಗಾದ್ರೆ ಕಲ್ಯಾಣಿ ಬಗ್ಗೆ ಹಾಗೆ ಮಾತಾಡಿ ನೀನ್ ಕೆಳಗೆ ಹೋಗ್ಬೇಡ. ಸಂಪದ ಮನಸ್ಸನ್ನ ಕೆಡಿಸ್ಬೇಡ. ಒಳ್ಳೇದ್ ಹೇಳಿದ್ರೆ ಇವಾಗ ಅರ್ಥ ಆಗಲ್ಲ ಕಣೋ ನಿನ್ಗೆ. ನಾಳೆ ಅವಳು ಬಂದಾಗ ಕಣ್ಣೀರ್ ಒರೆಸ್ಕೊಳ್ಳೋದಿಕ್ಕೆ ನನ್ನ ಸರಕ್ ಕೇಳ್ತಿಯಲ್ವಾ? ಆವಾಗ ಹೇಳ್ತೀನಿ ಕಣೋ. ಇಷ್ಟಕ್ಕೂ ಅವಳು ಗಂಗೆ ವೇಷನ ಹೇಗ್ ಹಾಕೋತಾಳೆ ಅಂತ ನಾನು ನೋಡ್ತೀನಿ. ಅಮ್ಮ ಹಾಗೇನೆ, ನೀನೇನ್ ತಲೆ ಕೆಡಿಸ್ಕೋಬೇಡ. ಹಾಲು ಕುಡಿ. ನಾನ್ ಪಾರ್ವತಿನೇ ಆಗಿದ್ರೆ ನಿನ್ ಪಕ್ಕ ಗಂಗೆ ಯಾಕಿರ್ತಾಳೆ ಅಂತ ಫೀಲ್ ಆಗ್ತಿದ್ದೆ ಶೌರ್ಯ. ಬಟ್ ನಾನ್ ಪಕ್ಕ ನಿಲ್ಬೇಕಾಗಿರೋದು ಶಿವ ಅಲ್ಲ, ಸಿದ್ದು. ಕುಡಿ ಸಂಪದ. ಕನ್ನಡಿ ಒಡೆದೋಗುತ್ತೀಯೇ, ಇನ್ನೆಷ್ಟೊತ್ತ ಪೇಂಟಿಂಗ್ ಮಾಡ್ಕೋತೀಯಾ? ಇದೇನು ಪೇಂಟಿಂಗ್ ಅಲ್ಲ, ಮೇಕಪ್. ಶಿವಪಾರ್ವತಿ ಅವ್ರ ಸೊಸೆನ ನೋಡಿ ಎಲ್ರೂ ಬಾಯಿ ಮೇಲೆ ಬೆರಳಿಟ್ಕೋಬಾರ್ದಾ? ಊರ್ನವರು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋದಿರ್ಲಿ, ಊರಲ್ಲಿರೋ ನಾಯಿ ಹಿಂದೆ ಬೀಳ್ದಾಗ ನೋಡ್ಕೋ. ಅಮ್ಮ, ಹಾಗಾದ್ರೆ ನಾನು ನಿನ್ ಜೊತೆ ಬರಲ್ಲ. ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ರು ಊರವ್ರ ಮುಂದೆ ಆ ಕಲ್ಯಾಣಿಗೆ ಅವಮಾನ ಮಾಡೋದಕ್ಕಾದ್ರೂ ನಾನು ರೆಡಿಯಾಗಿ ಹೋಗ್ಲೇಬೇಕು. ಇನ್ನು ಎಷ್ಟೊತ್ತು ಪಾರ್ವತಿ? ಎಲ್ರಿಗೂ ಹೇಳೋ ನೀನೇ ಇಷ್ಟೊತ್ತು ಮಾಡಿದ್ರೆ ಹೇಗೆ ಪಾರ್ವತಿ? ಶಿವರಾತ್ರಿ ಸಂಭ್ರಮ ಎಲ್ಲ ನಿಮ್ ಮುಖದಲ್ಲೇ ಕಾಣಿಸ್ತಿದ್ಯಲ್ಲ. ಹಾಗೇನಿಲ್ಲ ಬಿಡು. ನಿಮ್ ಮೊಮ್ಮಗಳು ಎಲ್ರಿಗೂ ಪರಿಚಯ ಆಗ್ತಾಳೆ ಅನ್ನೋದೇ ಅಲ್ವಾ ನಿಮ್ ಸಂಭ್ರಮ? ಸರಿ ಸರಿ, ಬೇಗ ಬಾ. ಸರಿ, ಬಂದ್ಬಿಡ್ತೀನಿ. ಅಮ್ಮ ತುಳಸಿದೇವಿ, ಅಮ್ಮ ಕಲ್ಯಾಣಿನ ತನ್ನ ಮೊಮ್ಮಗಳು ಅಂತ ಒಪ್ಕೊಂಡ ಮೇಲೆ ಮೊದಲನೇ ಸಾರಿ ಬರ್ತಿರೋ ಶಿವರಾತ್ರಿ ಹಬ್ಬ ಇದು. ಈ ಕುಟುಂಬಕ್ಕೆ ವಾರಸತ್ವದ ಪ್ರತೀಕ ಇದು. ಈ ಹಬ್ಬದಲ್ಲಿ ಯಾವ ಥರದ ಆತಂಕನೂ ಆಗದಿರೋ ಹಾಗೆ ನೋಡ್ಕೋ ತಾಯಿ. ಕಲ್ಯಾಣಿ ಇನ್ನು ಚಿಕ್ಕ ಹುಡುಗಿ, ಅವಳಿಂದ ಯಾವ ತಪ್ಪು ಆಗದಿರೋ ಹಾಗೆ ನೀನೇ ನೋಡ್ಕೋಬೇಕು. ಹೇಗೆ ಕಾಣಿಸ್ತಿದೆ ನನ್ನಪ್ಪಮ್ಮ?
ಚೆನ್ನಾಗಿ ಕಾಣಿಸ್ತಿದ್ಯಾ? ಅಜ್ಜಿಗೆ ತೋರಿಸಿದ್ಯಾ? ಇನ್ನೂ ಇಲ್ಲ, ಮೊದಲು ನಿನ್ನ ಹತ್ರನೇ ಬಂದೆ. ನೀನೇನು ಕತ್ತೆಗೇನು ಹಾಕೊಂಡೇ ಇಲ್ಲ. ನನಗೆ ಹೀಗಿರೋದೇ ಅಭ್ಯಾಸಮ್ಮ. ಈ ಕಲ್ಯಾಣಿ ನಿನ್ ಜೊತೆ ಇರ್ತಾಳಲ್ವಾ, ಕೆಲವು ಅಭ್ಯಾಸಗಳನ್ನ ಬದಲಾಯಿಸ್ತಾಳ್ ಬಿಡು. ಹಬ್ಬದ ದಿನ ಹೀಗಿದ್ರೆ ಹೇಗೆ ಹೇಳು? ನಾನ್ ನಿನ್ನ ಸೂಪರ್ ಆಗಿ ರೆಡಿ ಮಾಡ್ತೀನಿ. ಬಾ. ಬೇಡ ಕಲ್ಯಾಣಿ. ಬಾ ಅನುಪಮ. ಅಯ್ಯೋ ಬೇಡಮ್ಮ. ನೋಡು, ಇಷ್ಟೊತ್ತಿಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಹಲೋ ಸಿದ್ದು, ನೀನ್ ಹೇಳಿರೋ ಪ್ಲೇಸ್ ಎಲ್ಲ ವೇಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಟೆಂಪಲ್ಗೆ ಹೋದ್ರಾ? ನಾನು ಬರ್ಲಾ? ಬೇಡ ಬೇಡ ಸಿದ್ದು, ಇನ್ನು ದೇವಸ್ಥಾನಕ್ಕೆ ಹೋಗಿಲ್ಲ, ಅಲ್ಲೇ ವೇಟ್ ಮಾಡು. ಸಂಪದ ರೆಡಿನಾ? ಛೇ, ಶೌರ್ಯ ಇವಾಗ್ಲೇ ಬರ್ಬೇಕಾ? ರೆಡಿನಾ? ಹಾ ರೆಡಿ. ನಾನು ದೇವಸ್ಥಾನಕ್ಕೆ ಬರೋಕ್ಕಾಗಲ್ಲ ಅತ್ತೆ. ಯಾಕೆ? ಅದು ನನಗೆ ಸ್ವಲ್ಪ ಹುಷಾರಿಲ್ಲ ಅತ್ತೆ, ಸುಸ್ತಾಗ್ತದೆ. ಏನಾಯ್ತು ಸಂಪದ? ಡಾಕ್ಟರ್ ಹತ್ರ ಹೋಗೋಣವಾ? ಆ ಥರ ಭಯ ಪಡೋವಂಥದ್ದೇನೂ ಇಲ್ಲ ರೀ. ಸರಿ, ಹಾಗಾದ್ರೆ ಅಮ್ಮ ನೀವು ಹೊರಡಿ, ನಾನು ಸಂಪದನ ಕರ್ಕೊಂಡು ಬರ್ತೀನಿ. ಪರವಾಗಿಲ್ಲ ರೀ,
ಎಲ್ರೂ ದೇವಸ್ಥಾನಕ್ಕೆ ತಪ್ಪದೆ ಹೋಗ್ಬೇಕಲ್ವಾ? ನೀವು ಹೋಗಿ, ನಾನು ಮನೇಲೇ ಇರ್ತೀನಿ. ಹಾಗೆಲ್ಲ ಆಗಲ್ಲ. ಒಬ್ಳೆ ಮನೆಯಲ್ಲಿ ಹೇಗಿರ್ತೀಯ? ನಿನ್ ಗಂಡ ನಿಮ್ಮತ್ತೆ ಒಪ್ಕೊಂಡ್ರು ನಾನು ಒಪ್ಕೊಳ್ಳಲ್ಲ. ದೇವ್ರೇ, ಮತ್ತೆ ನನ್ನ ಪ್ಲಾನ್ ಹಾಳು ಮಾಡಕ್ ಬಂದ್ ಹಾಕಿದ್ದಾಳೆ. ಮಧ್ಯದಲ್ಲಿ ನಿನ್ ಸಂಕಟ ಏನು? ನನಗಲ್ಲ ಅಂದ್ರೆ ನಿಮಗಿರತ್ತಾ ಅತ್ತೆ? ನಾನ್ ಮೊದಲನೇ ಸಲ ನಾಟಕ ಮಾಡ್ತಾ ಇದ್ರೆ ಅದನ್ ಕಣ್ಣಾರಿ ನೋಡಿ ಕ್ಲಾಪ್ಸ್ ಹೊಡಿದೇನೆ ಹೀಗ್ ಮನೇಲಿ ಇರ್ತೀನಿ ಅಂದ್ರೆ ನಾನ್ ಹೇಗ್ ಒಪ್ಕೊಳಕ್ಕಾಗತ್ತೆ? ಅದ್ ಹಾಗಲ್ಲ ಕಲ್ಯಾಣಿ. ನೀನ್ ಏನ್ ಹೇಳಿದ್ರು ನಾನ್ ಕೇಳಲ್ಲ. ನಮ್ದೆಲ್ಲ ವಿಷ್ಣುದಾದ ಸ್ಟೈಲ್, ಒನ್ ವೇ ಟ್ರಾಫಿಕ್. ನೀನ್ ಬರ್ಲೇಬೇಕು. ಹೌದು ಸಂಪದ, ಮೊದ್ಲು ಹೋಗೋಣ, ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ವಾಪಸ್ ಬರೋಣ. ನಿನ್ ಗಂಡ ಚೆನ್ನಾಗ್ ಮಾಡದ್ನೋ ನಾನ್ ಚೆನ್ನಾಗ್ ಮಾಡದ್ನೋ ನಾಟಕ ಆದ್ಮೇಲೆ ನೀನೇ ಹೇಳ್ಬೇಕು. ಈ ಕಲ್ಯಾಣಿ ವೇಷ ಹಾಕಿದ್ಲು ಅಂದ್ರೆ ಅದ್ ಮಾಮೂಲಿ ಆಗಿರಲ್ಲ, ನೀನ್ ನೋಡ್ಲೇಬೇಕು. ಹೌದು ಹೌದು ಸಂಪದ, ನಾಟಕ ವೇಷ ಎಷ್ಟು ಚೆನ್ನಾಗಿ ನಡೆಯತ್ತೆ ಅಂತ ನೋಡೋದಕ್ಕಾದ್ರೂ ನೀನ್ ಬರ್ಬೇಕು. ಬರೀ ಚೆನ್ನಾಗಿ ಅಲ್ಲ ಸೋದ್ರತ್ತೆ ಅವ್ರೆ, ಅದ್ಭುತವಾಗಿರತ್ತೆ ಅನ್ಬೇಕು. ನೀವು ಇಂಗ್ಲಿಷ್ ಅಲ್ಲಿ ಮಾತ್ರ ವೀಕ್ ಅನ್ಕೊಂಡಿದ್ದೆ, ಕನ್ನಡ ಮಾತಾಡೋದ್ರಲ್ಲೂ ವೀಕ್ ಅಂತ ಈಗ್ಲೇ ನಂಗೆ ಗೊತ್ತಾಗಿದ್ದು. ನಿನ್ನ ಹೀಯಾಳ್ಸೋ ಮಾತುಗಳು ತುಂಬಾ ಆಗೋಗಿದೆ. ಹೋದ್ಸಲ ಟೂರ್ಗೆ ಗೋದಾವರಿಗೆ ಹೋಗಿ ಬಂದಿದ್ದೀನತ್ತೆ, ಬಹುಶಃ ಅದ್ರ ಎಫೆಕ್ಟ್ ಅನ್ಸುತ್ತೆ. ಸಂಪದ ಬಾ 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 ಬಾ. ಅನುಪಮಾ, ದಮಯಂತಿ, ಪಲ್ಲವಿ, ಬೇಗ ಬನ್ನಿ. ಬನ್ನಿ ಬನ್ನಿ. ಬಂದ್ರಮ್ಮ ಬೇಗ, ಟೈಮ್ ಆಯ್ತು. ಬಂದೆ ಅಜ್ಜಿ. ಅನುಪಮ ಎಲ್ಲಿ? ಬೇಡ ಅಂತಾನೆ ಇದ್ರು ನಾನೇ ಬಲವಂತವಾಗಿ ಅಲಂಕಾರ ಮಾಡಿದ್ದು. ಒಳ್ಳೆ ಕೆಲಸ ಮಾಡಿದೆಯಮ್ಮ. ದೀರ್ಘ ಸುಮಂಗಲಿಯಾಗಿರೋ. ಕಂಪನಿ ಕಾಲ್. ಸಂಪದ, ಪ್ರೆಗ್ನೆಂಟ್ ವುಮೆನ್ಸ್ ಮೊಬೈಲ್ ರೇಡಿಯೇಷನ್ಸ್ ಇಂದ ದೂರ ಇರಬೇಕು ಅಂತ ಡಾಕ್ಟರ್ಸ್ ಹೇಳ್ತಾರೆ. ಮೊಬೈಲ್ ಇಂದ ಬರೋ ರೇಡಿಯೇಷನ್ಸ್ ಬೇಬಿ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತಂತೆ.
ಸೊ ಮೊಬೈಲ್ ಯೂಸ್ ಮಾಡೋದು ನಿನಗೆ ನಿನ್ ಮಗುಗೆ ಇಬ್ರಿಗೂ ಅಷ್ಟು ಒಳ್ಳೇದಲ್ಲ. ಇವಾಗಿಂದಾದ್ರೂ ಮೊಬೈಲ್ ಇಂದ ದೂರ ಇರು. ಇವಾಗಿಂದ ಶಿವರಾತ್ರಿ ಆಗೋವರೆಗೂ ನಿನ್ ಫೋನ್ನ ನಾನೇ ಇಟ್ಕೊಂಡಿರ್ತೀನಿ. ಎಲ್ಕೊಡು. ಕೊಡು ಸಂಪದ. ಏನಾದ್ರೂ ಇಂಪಾರ್ಟೆಂಟ್ ಕಾಲ್ ಇದ್ರೆ ಕೊಡ್ತೀನಿ ಬಿಡು. ಎಲ್ಕೊಡು. ಕೊಡು ಕೊಡು.